ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶತಿ ಯೂಟ್ಯೂಬ್ ಚಾನಲ್ಸ್. ಇವತ್ತಿನ ವಿಡಿಯೋ ಡೈರೆಕ್ಟ್ ನಾನು ದೇವ್ರ ಮನೆಯಿಂದ ತೋರಿಸ್ತಾ ಇದ್ದೀವಿ. ಇಟ್ ಮೀನ್ಸ್ ಟುಡೇ ಈಸ್ ಮೈ ಬರ್ಡೇ. ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಸ್ವಲ್ಪ ಲೇಟ್ ಅಷ್ಟೇ, 1-2 ಡೇಸ್ ಲೇಟಾಗಿ ಅಪ್ಲೋಡ್ ಮಾಡ್ತಿರ್ಬೋದು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ ಆಯಿತಾ. ಆ್ಯಂಡ್ ನನ್ನ ಬರ್ತ್ಡೇ ದಿನ ನನಗೆ ತಲೆನೋವು, ಬೆಳಗ್ಗೆ ಎಲ್ಲ ಮೆಸ್ಸಪ್ ಆಗಿತ್ತು. ಅಷ್ಟಲ್ಲಿ ನನ್ನ ಚಿನ್ನಿ ಬಂದು ಸರ್ಪ್ರೈಸ್ ಕೊಟ್ಲು ಹಾಸ್ಟೆಲಿಂದ. ಆ್ಯಂಡ್ ಥ್ಯಾಂಕ್ ಯು ಚಿನ್ನಿ, ವಿಡಿಯೋ ನೋಡ್ತಾ ಇದ್ದರೆ. ಆ್ಯಂಡ್ ಅವಳು ಕೂಡ ನರ್ಸಿಂಗ್ ಫೈನಲಿ ಇದ್ದಾಳೆ. ಪಾಪ ಹಾಸ್ಟೆಲಲ್ಲಿ ಇದ್ಲು. 1:30ಗೆ ಏನೋ ಸ್ಟಾರ್ಟ್ ಆಗ್ತಿತ್ತು ಕ್ಲಾಸಸ್ಸು. ಆ ಬಿಟ್ವೀನಲ್ಲಿ ಓಡಿ ಬಂದಿದ್ದಾಳೆ ನನಗೆ ಅಂತ. ನಾನು ಸ್ನಾನ ಮಾಡ್ತಿದ್ದೆ, ಅರ್ಧದಲ್ಲೇ ಓಡಿ ಬಂದಿದ್ದೀನಿ ನೋಡಿ, ತಲೆಲ್ಲ ಒದ್ದಿದೆ. ಹೇಗಂದರೆ ಹಾಗೆ ಬಂದುಬಿಟ್ಟೆ. ಆ್ಯಂಡ್ ಅಮ್ಮ ಕೂಡ ರಾತ್ರಿ ಜಾಮೂನ್ ಮಾಡಿದರು. ಚಿನ್ನಿ ಬರೋದು ಹೆಂಗೋ ಟೈಮ್ಗೆ ಅಮ್ಮ ರಾತ್ರಿ ಮಾಡಿದ್ದಕ್ಕೆ ಸರಿ ಹೋಯಿತು. ಆ್ಯಂಡ್ ಚಿನ್ನಿಗೂ ಎಲ್ಲ ಜಾಮೂನನ್ನು ನಾವೆಲ್ಲ ತಿಂದ್ಕೊಂಡು ಜಸ್ಟ್ ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ. ಇದೇ ಗ್ಯಾಪಲ್ಲಿ ಅಮ್ಮನೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಹೇಳಿ, ಏನು ಅನಿಸ್ತದೆ ನನ್ನ ಬರ್ಡೇ? ಅದಲ್ಲಮ್ಮ, ಇಷ್ಟು ದೊಡ್ಡ ಮಗಳು ಅಂತ ಏನು ಅನಿಸ್ತದೆ ಅಂತ. ಏನು ಅನಿಸ್ತಲ್ಲ, ಚಿಕ್ಕ ಪಾಪನೇ ಅನಿಸ್ತದೆ. ಅಳು ಅಳು ಇನ್ನೇನಲ್ಲಿ ಕಣ್ಣೀರು ಬಂದ್ಬಿಡ್ತಲ್ಲ, ಯಾಕೆ ಚಿನ್ನಿ? ನೀವು ಮತ್ತೆ ಕಣ್ಣೀರು ಯಾಕಮ್ಮ? ಇದನ್ನ ಹಾಕ್ತೀನಿ ಹಿಂಗೆ ನೋಡು, ನಿಮ್ಮ ಮನೆಯವರೆಲ್ಲ ನೋಡ್ತಾರೆ, ಸುಮ್ಮನೆ ಅಜೀಬಾಗುತ್ತೆ. ಓಕೆ ಬಿಡು, ಕಟ್. ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ. ಸುಮ್ಮನೆ ಹಾಗೆ ಅಮ್ಮಂಗೆ ಕಾಲು ಹೇಳಿದೆ ಅಷ್ಟೇ. ಅದಾದ್ಮೇಲೆ ಜಾಮೀನ್ ಕೂಡ ಏನೋ ತಿನ್ಸೋ ಥರ ವೀಡಿಯೋ ಮಾಡೋಣ ಹಂಗೆ ಹಿಂಗೆ ಅಂತಂದರು. ಸೋಫಾ ಓಕೆ ಮಾಡೋಣ ವೀಡಿಯೋ ಅಂತ ಅಂದ್ಕೊಂಡು ಮಾಡಿದೆ. ಆ್ಯಂಡ್ ನಾನು ಹಾಕಿರೋ ಬಟ್ಟೆ ಬಂದು ಕುರ್ತಾ ನೀಟಾಗಿ ಸ್ಟಿಚ್ ಮಾಡಿಲ್ಲ, ನೀವು ನೋಡ್ತಾ ಇರ್ಬೋದು. ಮೇಲೆ ಸ್ವಲ್ಪ ಲೂಸಿದೆ, ಕೆಳಗಡೆ ಟೈಟ್ ಮಾಡಿದರೆ ಅದಟ್ಸ್ ಓಕೆ. ಆ್ಯಂಡ್ ಈ ಬಟ್ಟೆ ನನಗೆ ಗಿಫ್ಟ್ ಹಾಕ್ಕೊಟ್ಟಿದ್ದು ಪ್ರೀತಿ ಅಕ್ಕ. ಆ್ಯಂಡ್ ಪ್ರೀತಿ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಈ ಬಟ್ಟೆ ನಾನು ಆ್ಯಕ್ಚುಲಿ ಬಟ್ಟೆನೇ ತೊಗೊಂಡಿಲ್ಲ ನನ್ನ ಬರ್ಡೇಗೆ, ಹೇಳ್ಬೇಕಂದ್ರೆ ಏನೋ ಸ್ಯಾರಿ ಹಾಕ್ಕೊಬೋದು ಅಂತ ಅಂದ್ಕೊಂಡಿದ್ದೆ. ಅಕ್ಕ ಕೊಟ್ರಲ್ವ, ಸೊ ಹಾಕೋಬಿಟ್ಟೆ. ಆ್ಯಂಡ್ ಟೈಮ್ ಕೂಡ ಆಗಿತ್ತು, ಚಿನ್ನಿ ಹೊಡೋಕ್ಕೆ ರೆಡಿ ಆಗಿಬಿಟ್ಲು. ಆಚೆ ಬಂದು ನಿಂತಿದ್ದೀವಿ ಎಲ್ಲರೂ. ಕ್ಯಾಬ್ ಬುಕ್ ಮಾಡಿದ್ವಿ, ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು. ಸೊ 3794 3794 ಎಷ್ಟೊತ್ತು ತೋರಿಸಿತ್ತು ಸರ್ ಇಲ್ಲಿಂದ ಅಲ್ಲಿಗೆ? ನಿಮ್ಗೆ ತೋರಿಸಲ್ವಾ? 39 ಮಿನಿಟ್ಸ್ ತೋರಿಸ್ತಾ ಇದೆ. ಓಕೆ, 1:30 ಒಳಗಡೆ ಹೋಗ್ಬೋದು. ಹಾಂ, ಪ್ರೈಸ್ ಅಲ್ಲ ಇಲ್ಲ, 1:30 ಒಳಗಡೆ ಹೋಗ್ಬೋದಲ್ಲ. ಬಾಯ್ ಚಿನ್ನಿ, ಫೋನ್ ಮಾಡು. ಓಕೆ ಬಾಯ್. ಚಿನ್ನಿ ಹೊರಟಾದ್ಮೇಲೆ ನಾನು ಕೂಡ ಸ್ವಲ್ಪ ಹೊತ್ತು ಬಿಟ್ಟು ಅಕ್ಕ ಮನೆಗೆ ಹೊರಟೆ, ಅಲ್ಲಿಂದನೇ ಆಟೋದಲ್ಲಿ. ಆ್ಯಂಡ್ ರಾ ವಿಡಿಯೋ ಹಾಕ್ತೀನಿ, ನೀವು ನೋಡ್ಬೋದು ಮುಂದೆ. ಹಲೋ, ಓಕೆ ನಾನೇ ಹೋಗ್ತೀನಿ ಬಿಡು. ಹೌದು, ಬರ್ತಾರೆ. ಯಾರು ತರ್ತಾರೆ? ನೀನು ಕೇಕ್ ಕಟ್ ಮಾಡಿಸೋದಾನಾ? ಬಿಡಲ್ಲ, ಪ್ರದರ್ಶನ ಬ್ಯಾಗ್ ಚೆಕ್ ಮಾಡ್ತಿದ್ಯಾ ಕಳ್ಳಿ? ವಿಶ್ ಮಾಡಿಲ್ಲ? ಹಾಂ, ಅಷ್ಟೇನಾ? ಜಾಮೂನ್ ಮೇಲೆ ಕಣ್ಣಿಗೆ ಬಿಡು ನಾಯಿ. ಚಿನ್ನ ಆಗ್ತೇ ಅಲ್ವಾ ಫ್ಯಾನು? ನಿಂಗೆ ಗೊತ್ತಿಲ್ವ ನಿಮ್ಮ ಮನೇಲಿ ಫ್ಯಾನ್ ಯಾವುದು ಅಂತ? ಚಿನ್ನ ಲಾಸ್ಟ್ ಒನ್, ಚಿನ್ನ ಲಾಸ್ಟ್ ಒನ್ ಯಾವುದು? ತಿರ್ಗ್ಸೋದನ್ನ ಹಿಂಗೆ ತಿರುವುದಿದೆಯಲ್ಲ, ಅಲ್ಲಿ ತಿರುವುದಿದೆಯಲ್ಲ, ಅಲ್ಲಿ ರೊಟೇಟ್ ಮಾಡೋದಿದೆ ತಾನೇ, ಪಕ್ಕದ ಆ ಕಡೆದು. ಹಾಂ, ಅದನ್ನು ತಿರ್ಗ್ಸು. ಏಯ್, ತಿರ್ಗ್ಸು ಅಂದರೆ ಸ್ವಿಚ್ಚೇ ಹಾಕಿಲ್ಲ ನಾಯಿ ಅಂತಳು. ಗಿಫ್ಟಲ್ಲಿ ಬರ್ಡೇಗೆ ಏಯ್, ನೀನು ಹೇಳ್ತಾ ನನಗೆ ಗಿಫ್ಟ್ ಕೊಡ್ತೀನಿ ಅಂತ. ಎಲ್ಲಿ? ಏನು ತರ್ತಿ ಅಂಗಡಿಯಿಂದ? ಹೊಸ ಬರ್ಡೇ ಏನು ತರ್ತಿಲ್ಲ? ಹಾಂ, ಗಿಫ್ಟು. ಏನು ಗಿಫ್ಟ್ಸ್? ನೀನೇ ಗೊತ್ತು ಗಿಫ್ಟು. ಅಯ್ಯೋ, ಅಲ್ವಾ? ಅಲ್ವಾ? ಎಕ್ಸಾಮ್ ಹೆಂಗೆ ಮಾಡ್ದಪ್ಪ? ಎಕ್ಸಾಮ್ ಹೆಂಗೆ ಮಾಡಿದೆ? ಹಾಂ, ಎಕ್ಸಾಮ್ ಹೆಂಗೆ ಮಾಡಿದೆ ಅಂದೆ.
ಬಾ ತೋರ್ಸು ಬಾ. ಇದು ನೆನ್ನೆದಲ್ವೆಲ್ಲ ಪ್ರಾಕ್ಟೀಸ್ ಮಾಡಿರೋದಿಲ್ಲಿ. ಎಕ್ಸಾಮ್ ಹೇಗೆ ಮಾಡಿದೆ ಅಂದೆ ಸ್ಕೂಲಲ್ಲಿ? ನಾನು ಇದ್ದೆ ತಾನೇ ತಗೊಂಬಂದಾಗ. ನಾನು ಇದ್ದೆ ಅಲ್ವೇನಲ್ಲ ತಗೊಂಬಂದಾಗ. ನಿನ್ನೆ ನಾನು ಇರಲಿಲ್ವಾ ನಿನ್ನ ಜೊತೆ? ಅಮ್ಮ ನಾನು ನೀನು ಹೋಗಿ ತಗೊಂಬಂದಿಲ್ಲ ಶೂಸ್ ಎಲ್ಲ. ಅಯ್ಯಯ್ಯೋ ಇವಾಗ ನೆನಪಾಯ್ತು. ಓಕೆ ಬಾಯ್, ನಾನು ಹೋಗ್ತೀನಿ ಆಚೆ. ಏನಮ್ಮ ತೋರ್ಸಮ್ಮ ಇಲ್ಲಿ, ನಾನು ನೋಡ್ತೀನಿ. ಶೂಸ್ದಾ ಇವತ್ತು ಹಾಕೊಂಡು ಹೋಗಿದ್ಯಾ? ಯಾಕೆ ಯಾಕೆ ಸುಮ್ಮನೆ ಯಾಕೆ ಹಾಕೊಂಡು ಹೋಗಿಲ್ಲ? ಲೂಸು ತಗೊಂಡಿದ್ದೆ ಅಂತಕ್ಕೆ. ಗೈಸ್ ನೋಡಿ, ನನ್ನ ಬರ್ಡೇ ಕೇಕ್ ಮಾಡ್ತದಲ್ಲ ನಮ್ಮ ಶಿರೀಷಾ. ಮಾಡೋಕ್ಕೆ ಬರುತ್ತಾ ಚಿನ್ನ? ಯಾವ ಥರ ಮಾಡೋದು ಹೇಳ್ತೀರಾ? ಇದೇ ಥರಂದು ಏನೇನು ಹಾಕಿದ್ದೀರಾ? ಇದೆಲ್ಲ ಫ್ರಿಜ್ಜಿಂದ ಎತ್ಕೊಂಬಂದ್ಬಿಟ್ಟಾ? ಇದೇನು ಪಾತ್ರೆಗಳೆಲ್ಲ ಗುಡ್ಡೆ ಹಿಂಗೆ ಇಲ್ಲೆಲ್ಲ ಚೆಲ್ಲಿದ್ಯಲ್ಲೋ. ಏನೇನು ಹಾಕಿ ಮಾಡ್ತೀರಾ ಸ್ವಲ್ಪ ಹೇಳಿ. ಏನಾದ್ರ ಹೆಸರು? ಹಾಲುನಾ? ಮತ್ತೆ ಯಾರು ತಿಂತಾರಲ್ಲ ನೀನು ಮಾಡೋದು? ಈ ಜಾಸ್ತಿ ಹಾಕ್ಬಿಡ ಚಿನ್ನ, ವೇಸ್ಟ್ ಆಗಿ. ಅಯ್ಯೋ ಬೈತಾಳೆ ನಿಮ್ಮಮ್ಮ. ಯಪ್ಪ ಲವ್ ಯು ಮಗನೆ. ನಂಗಂತ ಕೇಕ್ ಮಾಡ್ತಿದ್ಯಾ ನೀನು ಚಿನ್ನ? ಸಾಕು, ಕೊಕೋ ಪೌಡರ್ ಎಲ್ಲ ಹಾಕ್ಬೇಡ, ಓಕೆನಾ? ಓಕೆ, ಏನು ಬೇಕು ಮತ್ತೆ? ನೀರು ಹಾಕ್ತಾರ ಮಗನೆ? ಮತ್ತೆ ಹಾಂ ನೆನ್ನೆ ನಿನ್ನ ಬರ್ಡೇಲಿ ನೆನ್ನೆ ಅಲ್ಲ, ಅದು ಆಲ್ರೆಡಿ 1 ಮಂತ್ ಆಯಿತು. ಏನಿಲ್ಲ ಚಿನಿ, ತರಬೇಕು ಅಂಗಡಿಯಿಂದ. ಓಕೆ ನಾನು ಹೋಗ್ತೀನಿ. ಈ ಕೇಕ್ ನೀನೇ ತಿನ್ಕೋ, ಹೋಗಿ ಬಾಯ್. ಇಡಪ್ಪ, ಎಲ್ಲಿಗೆ ಇಳ್ದೋಗ್ತಿದ್ಯಾ? ಏನಾಗಲ್ಲ ಏನು ತರಕಾರಿ ಹಾಕ್ತೀಯಾ? ಏದೆಲ್ಲ ಏನೇನಾಗ ಚಿನ್ನದ ಅಡುಗೆಗೆ ಹಾಕೋದು, ಇದಕ್ಕಲ್ಲ ಗೋಬಿಗೆ ಹಾಕೋದು ಅದೆಲ್ಲ. ಗೋಬಿ ಮಾಡಿ ಹಣೆ ಬಿಟ್ಟು ನೆನ್ನಿಂದ ಇಡ್ತಾ ಇಲ್ಲ. ಏನು ಸಿಗ್ಲಿಲ್ಲ, ಬಟ್ಟೆ ಸಿಗ್ಲಿಲ್ಲ. ಯಾಕಂಗೆ? ಇಲ್ಲೇ ಇತ್ತು ಈ ಸೈಡಲ್ಲಿ. ಇರುತ್ತಲ್ಲೇ. ಇಲ್ಲ ಸಿಗ್ಲಿಲ್ಲ. ಹುಡುಕಿ ಸಾಕು. ಕುಂಕುಮ ಆದ್ರೆ ಇರ್ಬೇಕು ತಾನೆ ಒಂಚೂರು. ನನ್ನ ಬರ್ಡೇ ಹಾಂ ವಿಶ್ ಮಾಡೋಣ. ಏನಿಲ್ಲ ನಾನು ಹೇಳಿದ್ದೀನಿ ಗಿಫ್ಟ್. ಏನಿಲ್ಲ. ಎಲ್ಲಿ ವಿಶ್ ಮಾಡಿದ್ದು? ಎಲ್ಲಿ ವಿಶ್ ಮಾಡಿ? ಎಲ್ಲಿ ಸ್ವೀಟ್ ಎಲ್ಲ, ಗಿಫ್ಟೇ ಇಲ್ಲ. ಗಿಫ್ಟ್ ಕೊಡೋಣ. ನೋಡಿ ನನ್ನ ಮಗಳು ಕೇಕ್ ಮಾಡ್ತಾವಳೆ ನನಗೆ ಅಂತ. ಮಾಡಕ್ಕೆ ಬರುತ್ತಂತೆ. ನಿಂಗೆ ಮಾಡಕ್ ಬರಲ್ಲ. ಸುಮ್ಮನಿರಜ್ಜಿ, ನಿಂಗೆ ತಿನ್ನಿಸ್ತೀನಿ ಅನ್ಬೇಕು. ನಾನು ಮಾಡಲ್ಲಪ್ಪ, ನನ್ನ ಬರ್ಡೇ ಅಪ್ಪ, ನಾನು ಮಾಡಲ್ಲ. ಅದಕ್ಕೆ ಅವಳ ಕೈ ಮಾಡ್ತಾ ಇದ್ದೆ. ನಾನು ಮಾಡ್ತಿಲ್ಲ, ಅವಳೇ ಮಾಡ್ಕೊತಿದ್ದಾಳೆ. ಇದೆಲ್ಲ ಪೌಡ್ರ್ ಹಾಕೊಂಡು. ಅದೇನು ಏನಪ್ಪ? ಕೈಯು ಕಹಿ ಇರ್ತಕ್ಕಣಿ. ಚೆನ್ನಾಗಿದ್ಯಾ ಟೇಸ್ಟು? ಚೆನ್ನಾಗಿದೆ. ಸ್ವೀಟ್ ಇದೆಯಾ ಆಂಟಿ? ನಾನೇ ಸ್ವೀಟ್ ತಂದಿದ್ದು ಬಾ ಆಂಟಿ, ಕೊಡ್ತೀನಿ. ತಿಂಡಿ ಓಪನ್ ಮಾಡಿದ್ದೇನೆ. ಏನು ತಿಂಡಿ ತಂದಿ? ಅದು ಓಪನ್ ಮಾಡ್ರಿ. ಅಡುಗೆ ಮನೆಲ್ಲ ಗಲೀಜಿದೆ ಇವತ್ತು. ನಾನೇನು ಮಾಡ್ತೀನಿ ಅಂತ ಎಲ್ಲೆಲ್ಲಿ ಇಡ್ಲಿ ಅಂದರೆ ತಲೆ ಮೀಡಬೇಕು. ಅದೇಯ ನೀನು ಹೇಳೋದು ಲೆಕ್ಕ. ತೋರ್ಸು. ಅಯ್ಯೋ ಗೊತ್ತಾಯಿಲ್ವಲ್ಲೇ. ಓಪನ್ ಮಾಡಮ್ಮ. ತಿಂದಿಲ್ವೇನಮ್ಮ ಬೆಳಗ್ಗೆ? ಅಯ್ಯೋ ತಿಂದೆ, ಗೊತ್ತಾಯಿಲ್ವಲ್ಲ. ಅಯ್ಯೋ ಇದೇನಿದು? ಅದು ಬಂದು ಟೊಮೆಟೊ ಬಾತು, ಇದು ಬಂದು ಜಾಮೂನು. ನೀನೇನು ಜಾಮೂನು? ನಿಂಗೆ ನಾನು ಮಾಡಿದ್ದು ನಮ್ಮಮ್ಮ ಚಿನ್ನ ನೈಲ್ ಪಾಲಿಶ್ ನೋಡಿ ಸೇಮ್ ಸಖತ್ತಾಗದೆ. ಬಾಯೆಲ್ಲ ಆಗದಲ್ಲೇ. ತಿಂದಿದ್ದಾಳೆ. ಇಲ್ಲೆಲ್ಲ ಆಗಿದೆ ಮಗಳೇ, ಇಲ್ಲೆಲ್ಲ ನೋಡು. ಅಮ್ಮ ಕರಿ ಊಟ ಮಾಡಲಿ. ಉಪ್ಸಾರು.
ಯಾರಿಗೆ ಜಾಮೂನು ನೋವು ಆಂಟಿಗಂತ ಕೊಡೋದೇ ಇಲ್ಲ ಸ್ವಲ್ಪ ತಿಕ್ಲ ಮುತ್ತರ ಆಗಿದೆಯಲ್ಲಮ್ಮ ಏನಮ್ಮ ನೀನು ಬಾಕಿಲ್ಲ ಕಡೆ ನೀನು ನನ್ನ ತಿಳಿಸ್ಬಿಟ್ಟು ಹ್ಯಾಪಿ ಬರ್ಡೇ ಹೇಳಬೇಕು ಥ್ಯಾಂಕ್ ಯು. ಅಲ್ಲಿನ ಜಯನಗರ್ ಕಡೆ ಹೊರಟ್ವಿ ಅಕ್ಕ ನಾನು ನೋಡಿ ಈ ಟೆಂಪಲ್ ರಾಘವೇಂದ್ರ ಮಠ. ನಾನಂತೂ ವೀಕ್ಲಿ ಒನ್ಸ್ ಹೋಗ್ತೀನಿ ಥರ್ಸ್ಡೇ. ಈ ನಡುವೆ ನಂಗೆ ತುಂಬ ಇಷ್ಟ. AVRಗೆ ಹೋಗಿದ್ದು ನಾನು ಅಕ್ಕ ಅವ್ರೇನೋ ಸ್ಕೀಮ್ ಹಾಕಿದ್ರು, ಅದು ಎಂಡ್ ಆಫ್ ಮಾಡಿದರು. ಸೊ ನನಗೇನೋ ಕಳಿಸಿದ್ರು, ಒಳಗಡೆ ಅಲೋ ಮಾಡಿಲ್ಲ ವಿಡಿಯೋ ತೆಗಿಯೋಕ್ಕೆ, ಹಾಗಾಗಿ ವಿಡಿಯೋ ಮಾಡಿಲ್ಲ ಆಯಿತಾ. ಆ್ಯಂಡ್ ಅಲ್ಲಿ ಬಂದು ಪೂಜೆ ಮಾಡಿ ಅಕ್ಕ ಮನೇಲಿ ಜುವೆಲರ್ಸ್ ತೊಗೊಬಂದಿದ್ವಲ್ಲ, ಪೂಜೆ ಮಾಡಿ ಅದಾದಮೇಲೆ ನಾನು ಹಾಕ್ಕೊಂಡು ದೇವಸ್ಥಾನಕ್ಕೆ ಆಚೆಲ್ಲ ಹೋಗಿ ಬಂದಾದ್ಮೇಲೆ ನೈಟ್ ಮನೆಗೆ ಬಂದೆ ಡೈರೆಕ್ಟ್. ನಮ್ಮ ಮನೆಗೆ ಬರೋಷ್ಟರಲ್ಲಿ 9 ಆಗಿತ್ತು. 9:30 ಅಷ್ಟರಲ್ಲಿ ನನ್ನ ಕೊನೆ ಮಾಮನ ಮಗಳು ಇವಳು ನಮ್ಮ ಮನೆ ಹತ್ರನೇ ಇದ್ದಾರೆ, ಅವ್ಳು ಕೇಕ್ ತೊಗೊಂಬಂದಿದ್ದು. ಆ್ಯಂಡ್ ಅಕ್ಕ ಕೂಡ ಕೇಕ್ ಕಟ್ ಮಾಡಿಸ್ತೀನಿ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಾನು ಬೇಡ ಅಂತ ಹೇಳಿ ಹಿಂಸೆ ಮಾಡಿ ಬಂದಿದ್ದಕ್ಕೆ ಅಲ್ಲೋ ಕಟ್ ಮಾಡಿದೆ ಅಂತ ಸ್ವಲ್ಪ ಆಡ್ಕೊಂಡ್ರು. ಆ್ಯಂಡ್ ಕೇಕ್ ಕಟ್ ಮಾಡ್ಬೇಕಾದ್ರೆ ಇದು ಬ್ಲಾಸ್ಟ್ ಆಗುತ್ತೆ, ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು. ಕೇಕ್ ತೊಗೊತೀವಿ ಬಟ್ ಈ ಥರ ಸ್ಪಾರ್ಕ್ ಏನಾಗುತ್ತೆ, ಸ್ವಲ್ಪ ಬ್ಲಾಸ್ಟ್ ಆಗುತ್ತಲ್ವ. ಸೊ ಹುಷಾರಾಗಿ ಕೇಕ್ ಕಟ್ ಮಾಡಿ, ನಾವು ಅದಕ್ಕೂ ಸ್ವಲ್ಪ ಡಿಸ್ಟೆನ್ಸ್ ತೊಗೊಂಡೆ ನಾವು ಮಾಡಿದ್ದು, ಆಗ್ಬೋದು ಚಾನ್ಸಸ್ ಇರುತ್ತೆ ಅಂತ. ಹಾಗೂ ಕೇಳಿದೆ ಎಲ್ಲಿಂದ ತೊಗೊಂಬಂದೆ ಚಿನಿ ಅಂತ ಕೇಳ್ತಾ ಇದೆ. ಆ್ಯಂಡ್ ಮ್ಯೂಟ್ ಮಾಡಿದ್ದೀನಿ, ನಿಮಗೆ ಜಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಸ್ಪೀಡ್ ಮೋಷನಲ್ಲಿ ಇಟ್ಟಿದ್ದೀನಿ ವೀಡಿಯೋನ, ಆದಷ್ಟು ನಾನೆಲ್ಲನೂ ಬೇಗ ಆಗಲಿ ಅಂತ. ತುಂಬ ಲೆಂತಿ ಆದರೆ ನಿಮಗೂ ನೋಡೋರಿಗೂ ಕೂಡ ಬೇಜಾರಾಗ್ಬೋದು ಅಲ್ವಾ. ಆ್ಯಂಡ್ ನಾನು ಈ ಬರ್ತ್ಡೇಗೆ ವಿಶ್ ಮಾಡಿದ್ದರಿಂದ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ ಯು. ಯಾಕಂದರೆ ಅಷ್ಟು ಟೈಮ್ ತೊಗೊಂಡು ಪ್ರೀಶಿಯಸ್ ಆಗಿ ಕಾಲ್ ಮಾಡಿ ಮೆಸೇಜ್ ಮಾಡಿ ನನಗೆ ವಿಶ್ ಮಾಡಿದ್ದೀರಲ್ಲ, ಸೊ ಅದಕ್ಕೋಸ್ಕರ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಕೇಳ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಗೈಸ್, ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಬರ್ಡೇ ವಿಶ್ ಮಾಡಿದ್ದೀರಾ. ಆ್ಯಂಡ್ ಇಂಡಿವಿಜುವಲಾಗಿ ನಾನು ನಿಮಗೆ ಥ್ಯಾಂಕ್ ಯು ಹೇಳಿರ್ಬೋದು, ಹೇಳ್ದಿರ ಕೂಡ ಇರ್ಬೋದು. ಆ್ಯಂಡ್ ಇಲ್ಲಿ ಕೂಡ ನಿಮಗೆ ಹೇಳ್ತೀನಿ, ನಿಮಗೂ ಕೂಡ ತುಂಬ ಥ್ಯಾಂಕ್ ಯು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಸ್ಟಾರ್ಟಿಂಗ್ ನಾನು ಬರ್ಡೇ ಮಾರ್ನಿಂಗ್ ನೋಡ್ತೀನಿ 420 ತೋರಿಸ್ತಿತ್ತು ನನ್ನ ಸಬ್ಸ್ಕ್ರೈಬರ್. ಅಯ್ಯೋ 420 ಅಂತಿದೆಯಲ್ಲ ಅಂದ್ಕೊಳ್ಳೋ ಅಷ್ಟರಲ್ಲಿ ಇನ್ನೊಬ್ರು ಆ್ಯಡ್ ಆದರೂ 421 ಆಯಿತು. ಸೊ ಫೈನಲಿ ಆಯಿತು ಅಂತ ಅಂದ್ಕೊಂಡೆ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.